ಕವಿ ಹೃದಯಗಳಿಗೆ ನನ್ನ ಪ್ರೀತಿಯ ನಮನಗಳು. ಅಕ್ಷರವೇಣಿ ವೇದಿಕೆಯಲ್ಲಿ ಈ ವಾರದ ಕವನ ಸ್ಪರ್ಧೆ. ಕವನದ ವಿಷಯ ಮಣ್ಣಿನ ಮಗನ ಮೌನ. ನನ್ನ ಕವನದ ಶೀರ್ಷಿಕೆ ಮೌನದ ಮಹಾಕ. ಈ ಕವನ ವಾಚನ ಮಾಡುತ್ತಿರುವವರು ಲಿಂಗರಾಜ್ ಮಾಯಾಚಾರಿ, ಸಾಕಿನ್ ಗುಡೂರು. ಓ ಮಣ್ಣಿನ ಮಗನೇ, ಅನ್ನದಾತ ನೀನೆ, ನಮ್ಮೆಲ್ಲರ ಉಸಿರು ನೀನೆ, ಈ ಭೂಮಿಯ ದೇವನು ನೀನೆ. ಓ ಮಣ್ಣಿನ ಮಗನೇ, ಅನ್ನದಾತ ನೀನೆ, ನಮ್ಮೆಲ್ಲರ ಉಸಿರು ನೀನೆ, ಈ ಭೂಮಿಯ ದೇವನು ನೀನೆ. ಬಿರು ಬಿಸಿಲಿನ ಬಾಣಗಳಿಗೆ ಎದೆಗೊಡ್ಡಿ ನಿಲ್ಲುವವನು, ಮಳೆಯ ಮುತ್ತುಗಳಲ್ಲಿ ನಾಳೆಯ ಕನಸು ಬಿತ್ತುವವನು, ಬೆವರಿನ ಹನಿಯಲ್ಲಿ ಬದುಕಿನ ವೇದ ಬರೆಯುವವನು, ಹಸಿದ ಲೋಕದ ಹೊಟ್ಟೆಗೆ ಅನ್ನ ಉಳಿಸುವವನು. ಓ ಮಣ್ಣಿನ ಮಗನೇ, ಅನ್ನದಾತ ನೀನೆ. ಕಣ್ಣೀರ ಹನಿಗಳನ್ನು ಮಣ್ಣಿನೊಳಗೆ ಹುದುಗಿಸಿ ದಣಿವಿನ ನೋವನ್ನೇ ಬೆಳೆಗಳಾಗಿ ಅರಳಿಸುವವನು, ಸೋಲಿನ ಬಿರುಗಾಳಿಗೂ ತಲೆಬಾಗದ ಸಂಕಲ್ಪ, ತ್ಯಾಗದ ಹಾದಿಯಲ್ಲೂ ಹೊಳೆಯುವ ಆತ್ಮಬಲ. ಓ ಮಣ್ಣಿನ ಮಗನೇ, ಅನ್ನದಾತ ನೀನೆ. ಭೂತಾಯಿಯ ಎದೆಯ ಬಡಿತವೇ ಅವನ ಹೆಜ್ಜೆ, ಪ್ರಕೃತಿಯ ಉಸಿರೇ ಅವನ ಜೀವನದ ರಾಗ. ಅವನ ಕೈಗಳ ರೇಖೆಗಳಲ್ಲಿ ದೇಶದ ಭವಿಷ್ಯ, ಅವನ ಮೌನದೊಳಗೆ ಮಾನವತೆಯ ಮಹಾಕಾವ್ಯ. ಓ ಮಣ್ಣಿನ ಮಗನೇ, ಅನ್ನದಾತ ನೀನೆ. ಮಾತುಗಳಿಂದ ಅಳೆಯಲಾಗದ ಮಹತ್ತರ ಹೆಸರು, ಕಾಲವೆಂಬ ಕವಿಯು ಹಾಡುವ ಅಮರಗೀತೆ, ರಾಷ್ಟ್ರದ ಬೆನ್ನೆಲುಬಿನ ಕತೆ, ಮಣ್ಣಿನ ಮಗನ ಮೌನ. ಓ ಮಣ್ಣಿನ ಮಗನೇ, ಅನ್ನದಾತ ನೀನೆ, ನಮ್ಮೆಲ್ಲರ ಉಸಿರು ನೀನೆ, ಈ ಭೂಮಿಯ ದೇವನೂ ನೀನೆ. ಓ ಮಣ್ಣಿನ ಮಗನೇ, ಅನ್ನದಾತ ನೀನೆ. ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅಕ್ಷರ ವೇದಿಕೆಯ ಅಧ್ಯಕ್ಷರಿಗೂ ಹಾಗೂ ಕವಿ ಬಳಗಕ್ಕೂ ತುಂಬ ಹೃದಯದ ಧನ್ಯವಾದಗಳು. ಈ ಕವನದಲ್ಲಿ ಕವಿಯವರು ರೈತನನ್ನು ಕೇವಲ ಅನ್ನದಾತನಾಗಿ ಮಾತ್ರವಲ್ಲ, ಭೂಮಿಯ ದೇವರು ಮತ್ತು ರಾಷ್ಟ್ರದ ಬೆನ್ನೆಲುಬು ಅಂತ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಮಣ್ಣಿನ ಮಗ ಎಂಬ ರೂಪಕದ ಮೂಲಕ ರೈತನ ಶ್ರಮ, ತ್ಯಾಗ ಮತ್ತು ಆತ್ಮಬಲವನ್ನು ತುಂಬ ಭಾವಪೂರ್ಣವಾಗಿ ಕಟ್ಟಿಕೊಡಲಾಗಿದೆ. ಬಿರುಬಿಸಿಲು, ಮಳೆ, ಸಂಕಷ್ಟ, ಯಾವುದೇ ಸವಾಲು ಬಂದರೂ ತನ್ನ ಬೆವರಿನ ಹನಿಗಳಲ್ಲೇ ಬದುಕಿನ ವೇದ ಬರೆಯುವ ರೈತ ಜಗತ್ತಿನ ಹಸಿವು ನೀಗಿಸುವ ಮಹಾನ್ ಜೀವ ಎಂಬ ಸಂದೇಶ ಕವನದ ಕೇಂದ್ರಬಿಂದು. ವಿಶೇಷವಾಗಿ ಅವನ ಮೌನದೊಳಗೆ ಮಾನವತೆಯ ಮಹಾಕಾವ್ಯ ಎಂಬ ಭಾವನೆ ಕವನಕ್ಕೆ ವಿಶಿಷ್ಟ ಎತ್ತರ ನೀಡುತ್ತದೆ. ರೈತನ ಮೌನದ ಹಿಂದೆ ಅಡಗಿರುವ ನೋವು, ಹೋರಾಟ ಮತ್ತು ತ್ಯಾಗವನ್ನು ಕವಿ ಅತ್ಯಂತ ಪರಿಣಾಮಕಾರಿಯಾಗಿ ಅಭಿವ್ಯಕ್ತಿಸಿದ್ದಾರೆ. ಒಟ್ಟಿನಲ್ಲಿ ಕವಿ ಲಿಂಗರಾಜ ಎಂ ಮಾಯಾಚಾರಿ ಅವರ ಈ ಕವನ ರೈತನ ಮಹತ್ವವನ್ನು ಸ್ಮರಿಸಿ, ರೈತನಿಲ್ಲದೆ ಜೀವವಿಲ್ಲ ಎಂಬ ಗಾಢ ಸಂದೇಶವನ್ನು ನಮ್ಮ ಹೃದಯಕ್ಕೆ ತಲುಪಿಸುತ್ತದೆ. ಕವಿಗೆ